ಲಾಸ್ಟ್ ಟೈಮು ಯೋಗೇಶ್ವರ ಸೋಲ್ಬೇಕಾದ ಕಾರಣ ಒಂದು ಸೈಡ್ ಆಯಿತು ಮುಸಲ್ಮಾನ್ ರೋಟು. ಇವ್ರಿಗೆ ಯಾಕೆ ಸರ್ ನಮ್ಮ ಶಿವಕುಮಾರ್ ಅವ್ರಿಗೆ ಅಲ್ಲೇ ಇರೋದಿಲ್ವ ಸರ್ ಅವ್ರಿಗೆ ಕನಕಪುರ ಸಾಕಲ್ವಾ? ಡೆಪ್ಯೂಟಿ ಸಿ ಎಮ್ ಆಗವ್ರೆ, ಆಲ್ರೆಡಿ ಪಾರ್ಟಿ ಪ್ರೆಸಿಡೆಂಟು. ಇಲ್ಲಿ ಯಾಕೆ ಹೆಂಗೆ ಬಿಟ್ಬಿಡುವ? ನಮ್ಮನೆ ಮಗನ ಬಿಟ್ಟು ಬೇರೆಯವ್ರಿಗೆ ಯಾಕೆ ಸರ್ ಸೇರಿಸುವ? ನಮ್ಮನೆ ಮಗ ಅಲ್ವ ಸರ್ ಮುಖ್ಯ. ಹಂಗಾರೆ ಇವರೇ ನೀವ್ರ ಕನಕಪುರ ಆದ್ಮೇಲೆ ಚನ್ನಪಟ್ಟಣ ಆದಮೇಲೆ ಮದ್ದೂರು ಅದು ಹಂಗಲ್ಲ. ಇದು ಕೇವಲ ಇದು ಯಾವ ರಾಜಕೀಯ ಅಂದರೆ ಸರ್ ಇದು ಹೇಳ್ತಾರಲ್ಲ, ಈ ದ್ವೇಷದ ರಾಜಕೀಯ. ಮುಸಲ್ಮಾನ್ ರೋಟು ಒಂದು ಸೈಡ್ ಆಯಿತು. ಕುಮಾರಣ್ಣವ್ರಿಗೆ ಒಂದು ಸೈಡ್ ಆದಮೇಲೆ ಯೋಗೇಶ್ವರ ಸೋಲಕ್ಕೆ ಕಾರಣ ಒಂದು. ಇವಾಗ ಶಿವಕುಮಾರ್ ಬರ್ಬೋದು, ಸುರೇಶ್ ಬರ್ಬೋದು. ಯೋಗೇಶ್ವರ ಆದರೆ ಸ್ಥಳೀಯರವರು ಬೆಳಗ್ಗೆ ಎದ್ದು ಅವ್ರು ನೋಡ್ಬೋದು. ಇವ್ರಿಗೆ ಯಾಕೆ ಸರ್ ನಮ್ಮ ಶಿವಕುಮಾರ್ ಅವ್ರಿಗೆ ಅಲ್ಲೇ ಇರೋದಿಲ್ವ ಸರ್ ಅವ್ರಿಗೆ ಕನಕಪುರ ಸಾಕಲ್ವಾ? ಡೆಪ್ಯೂಟಿ ಸಿ ಎಮ್ ಆಗವ್ರೆ, ಆಲ್ರೆಡಿ ಪಾರ್ಟಿ ಪ್ರೆಸಿಡೆಂಟು. ಇಲ್ಲಿ ಯಾಕೆ ಸಾಕಲ್ವ ಅವ್ರಿಗೆ? ಇಲ್ಲೂ ಏನು ಮಾಡ್ಬೇಕು ಬಂದು? ಸಾಕು, ಇಲ್ಲಿ ನಮ್ಮ ಲೋಕಲ್ ಅವ್ರು ಮಾಡ್ಕೊಳುವ. ಇಲ್ಲಿ ಮೈತ್ರಿ ಗೌರ್ಮೆಂಟ್ ಸರ್ಕಾರ ಮೈತ್ರಿ ಇರೋದ್ರಿಂದ ಸಿ ಪಿ ಯೋಗೇಶ್ವರ್ ಕೊಟ್ಟರೆ ಯಾರೇ ಕೊಟ್ಟರು ಗೆಲ್ತೀವಿ ಸರ್. ಇಲ್ಲಿ 100% ಗೆಲ್ತೀವಿ. ಮತ್ತು ಇಲ್ಲಿ ಯಾರದೇ ಆಟ ಇಲ್ಲಿ ನಡೆಯಲ್ಲ. ಏನು ಹೇಳಿ, ಈ ನಮ್ಮ ತಾಲೂಕಲ್ಲಿ ಚನ್ನಪಟ್ಟಣ ತಾಲೂಕಲ್ಲಿ ಇದೊಂಥರ ಭೂಮಿ ಇದು. ಇಲ್ಲಿ ಬೇರೆಯವ್ರ ಆಟ ನಡೆಯಲ್ಲ. ಇಲ್ಲಿ ಓಟ್ ತಗೊಂಡಿರ್ಬೋದು ಲಾಸ್ಟ್ ಟೈಮ್ ಎಂ ಪಿಲಿ, ಬಟ್ ಅದು ಎಂ ಪಿ ಅಷ್ಟೇ ಇಲ್ಲಿ ವರ್ಕೌಟ್ ಆಯ್ತದೆ ಅಂದರೆ ಸುಳ್ಳು. ಚಾನ್ಸೇ ಇಲ್ಲ. ಈ ಭೂಮಿನೇ ಬೇರೆ, ಆ ಭೂಮಿನೇ ಬೇರೆ, ಒಂದೇ ಜಿಲ್ಲೆ. ಈ ಸಿ ಪಿ ಯೋಗೇಶ್ವರ್ಗಿರುವಷ್ಟು ಇಲ್ಲಿ ಪಾಪ್ಯುಲಾರಿಟಿ ಬೇರೆಯವ್ರಿಗಿಲ್ಲ ಸರ್. ಶಿವಕುಮಾರ್ ಅವ್ರಿಗೆ ಇರ್ಬೋದು, ಬಟ್ ಇಲ್ಲಿಲ್ಲ. ಇದು ವಾಸ್ತವ. ಆದರೆ ಚನ್ನಪಟ್ಟಣ ಜನ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಂದರೆ ಸ್ವೀಕಾರ ಮಾಡ್ತಾರೆ ಅಂತ ಅನ್ಸುತ್ತೆ? ಚಾನ್ಸೇ ಇಲ್ಲ ಸರ್. ಹೆಂಗೆ ಬಿಟ್ಬಿಡುವ? ನಮ್ಮನೆ ಮಗನ ಬಿಟ್ಟು ಬೇರೆಯವ್ರಿಗೆ ಯಾಕೆ ಸರ್ ಸೇರಿಸುವ? ನಮ್ಮನೆ ಮಗ ಅಲ್ವ ಸರ್ ಮುಖ್ಯ. ನಮ್ಮೂರ ಮಗ ಮುಖ್ಯ. ನಮ್ಮೂರು ಯಾರೇ ಆಗಿರ್ಬೋದು, ನಮ್ಮೂರು ನಿಖಿಲು ಆಗ್ಬೋದು, ಯೋಗೇಶ್ವರ ಆಗ್ಬೋದು, ಸೆಕೆಂಡ್ರಿ ಅದು ನಮಗೆ ಗೊತ್ತಿಲ್ಲ. ದೊಡ್ಡವ್ರು ಯಾವ ಥರ ತೀರ್ಮಾನ ತಗೋತಾರೋ ನಮಗೆ ಗೊತ್ತಿಲ್ಲ. ಬಟ್ ನಮ್ಮೂರ ಮಗನೇ ಮುಖ್ಯ ನಮಗೆ. ಶಿವಕುಮಾರ್ಗೆ ಅದೇ ಬಿಡಿ ಸರ್. ಅಲ್ಲಿ ಅಲ್ಲ, ಅದು ಇಲ್ವಾ ಅಲ್ಲಿ ಕನಕಪುರ ಇಲ್ವಾ? ಯಾಕೆ ಬೇಕು ಸರ್ ಇಲ್ಲಿ? ಹಂಗಾರೆ ಇವರೇ ನೀವ್ರ ಕನಕಪುರ ಆದ್ಮೇಲೆ ಚನ್ನಪಟ್ಟಣ ಆದಮೇಲೆ ಮದ್ದೂರು ಅದು ಹಂಗಲ್ಲ. ಇದು ಕೇವಲ ಇದು ಯಾವ ರಾಜಕೀಯ ಅಂದರೆ ಸರ್ ಇದು ಹೇಳ್ತಾರಲ್ಲ, ಈ ದ್ವೇಷದ ರಾಜಕೀಯ. ಇವ್ರು ಮಾಡ್ತಾ ಇರೋದು ದ್ವೇಷದ ರಾಜಕೀಯ. ಇವರು ಅಲ್ಲೇ ಆಗಲಿ, ಸಿ ಎಮ್ ಆಗಲಿ, ನಮಗೇನು ಅಭ್ಯಂತರ ಇಲ್ಲ. ಅವ್ರ ಪಾರ್ಟಿ ವಿಷಯ ಅದೇನೋ ಮಾಡ್ಕೊತಾರೆ. ಇಲ್ಲಿ ಬಂದು ಮಾಡುವ ಅವಶ್ಯಕತೆ ಇಲ್ಲ ಸರ್. ಈ ನಮ್ಮ ತಾಲೂಕಲ್ಲಿ ಸಿ ಪಿ ಯೋಗೇಶ್ವರ ಆಗ್ಬೋದು, ತುಂಬ ಕೆಲಸಗಳು ಮಾಡವ್ರೆ. ತುಂಬ ಕೆಲಸಗಳು ಮಾಡವ್ರೆ. ಜನಗಳು ಬುದ್ಧಿವಂತರವ್ರೆ. ಲಾಸ್ಟ್ ಟೈಮೇ ಕುಮಾರಣ್ಣ ಅಂದರೆ ಯಾಕೆ ಕುಮಾರಣ್ಣನ ಮೇಲೆ ಸೋಲ್ಬೇಕು ಅಂದರೆ, ಕುಮಾರಣ್ಣಂದೇನು ಒಂದು ವರ್ಚಸ್ಸದೆ. ಈ ಜನಾಂಗ, ನಮ್ಮ ಮಕ್ಕಳಿಗೆ ಜನಾಂಗ ಏನು ಮಾಡ್ತದೆ ಅಂದರೆ, ಕುಮಾರಣ್ಣ ಅಂದರೆ ಸ್ವಲ್ಪ ಆಸೆ ಪಡ್ತಾರೆ, ದೇವೇಗೌಡರು ಅಂದರೆ ಸ್ವಲ್ಪ ಆಸೆ ಪಡ್ತಾರೆ. ಇಷ್ಟೇ ಹೊರ್ತು ಅದು ಬಿಟ್ಟರೆ ಯಾವುದೂ ಇಲ್ಲ. ಇವರಿಬ್ಬರು ಒಂದಾಗಿರೋದ್ರಿಂದ ಶಿವಕುಮಾರ್ ಬಂದರೂ ನೋ ಪ್ರಾಬ್ಲಮ್, ಡಿ ಕೆ ಸುರೇಶ್ ಅವ್ರು ಬಂದರೂ ನೋ ಪ್ರಾಬ್ಲಮ್ ಸರ್. ಇದು ವಾಸ್ತವ. ಇಲ್ಲಿ ನಮ್ಮ ತಾಲೂಕಿನಲ್ಲಿ ಒಟ್ಟಾರೆ ಗೆಲ್ಲೋದು 100% ಮೈತ್ರಿ. ಯಾರೇ ಆಗಲಿ ಮೈತ್ರಿ ಅಭ್ಯರ್ಥಿ ಯಾರೇ ಆದರೂ ಗೆಲ್ತೀವಿ ಸರ್. 100% ಗೆಲ್ತೀವಿ. ಇಲ್ಲಿ ಯೋಗೇಶ್ವರ್ ಕ್ಯಾಂಡಿಡೇಟ್ ಆದರೆ ಸರ್ ವ್ಯಕ್ತಿ ಮೇಲೆ ನೋಡ್ತಾರೆ. ಜೆ ಡಿ ಎಸ್ಸು ಮತ್ತು BJP ಮೈತ್ರಿ ಆದರೆ ಜೆ ಡಿ ಎಸ್ಗೆ ವಿನ್. JDS BJPಗೆ ಮೈತ್ರಿ ಆಗಿದೆ, ಅದರ ಪರ ಸಿ ಪಿ ಯೋಗೇಶ್ವರ್ ಅಂತ ಹೇಳ್ತಿದ್ದಾರೆ. ಯೋಗೇಶ್ವರ್ ಆದರೆ ಒಳ್ಳೆ ಕೆಲಸ ಮಾಡವ್ರೆ, ನೀರಾವರಿ ಮಾಡವ್ರೆ, ಅದ್ರ ಮೇಲೆ ಡಿಪೆಂಡ್. ಈಗ ಅವ್ರ ವಿರುದ್ಧ ಕಾಂಗ್ರೆಸ್ಸಿಂದ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಸುದ್ದಿ. ಈಗ ಅವರು ಸರ್ಕಾರ ಅದೇ ಅಂದ್ಬಿಟ್ಟು ಅವ್ರು ಹೇಳ್ತಾರೆ, ಸರ್ಕಾರ ಅದೇ ಅಂತ ಹೇಳ್ತಾರೆ. ಆದರೆ ಸರ್ ಇದು ಯೋಗೇಶ್ವರ್ಗೆ ಒಲುವುದೇ. ಯಾಕೆ ನಿಮಗೆ ಡಿ ಕೆ ಶಿವಕುಮಾರ್ ಗೆಲ್ಲಲ್ಲ ಒಂದು ವೇಳೆ ನಿಂತರೆ ಅಂತ ಅನ್ಸುತ್ತೆ? ಸರ್ ಸ್ಥಳೀಕ ಅಲ್ವಾ ಸರ್, ಬೆಳಿಗ್ಗೆ ನೋಡ್ಬೋದು, ಅದ್ರ ಮೇಲೆ ಡಿಪೆಂಡು. ಅಂದರೆ ಈಗ ಡಿ ಕೆ ಸುರೇಶ್ರವರನ್ನು ನಿಲ್ಲಿಸುವಂಥ ಪ್ಲ್ಯಾನ್ ಮಾಡಿದ್ರು. ಅದಾದಮೇಲೆ BJP ಮತ್ತು JDS ಎರಡೂ ಮರ್ಜ್ ಆಗಿರೋದ್ರಿಂದ ಒಳ್ಳೆಯ ಓಟ್ಗಳು ಸೇರ್ಕೊಳ್ಳುತ್ತೆ, ಟಫ್ ಫೈಟ್ ಆಗುತ್ತೆ ಅಂತೇಳಿ ಸ್ವತಃ ಡಿ ಕೆ ಶಿವಕುಮಾರ್ ನಾನೇ ಬರ್ತೀನಿ ಅಂತಿದ್ದಾರೆ. ಸಿ ಪಿ ಯೋಗೇಶ್ವರರನ್ನು ಫೇಸ್ ಮಾಡಲ್ಲ ಅಂತ ಅನ್ಸುತ್ತೆ? ಅವರೇ ಈಗ ನಿನ್ನೆ ಸ್ಟೇಟ್ಮೆಂಟ್ ನಿಖಿಲು ಅಂತ ಹೇಳಿದ್ರು. ಆದ್ರೂ ಯೋಗೇಶ್ಪುರ್ ನಿಂತರೆ ಇಲ್ಲಿ ಅವ್ರಿಗೆ ಫೈಟ್ ಕೊಡ್ತಾರೆ. ಕಳೆದ 2 ಸಲ ಯಾಕೆ ಸೋಲಿಸಿದ್ರಿ ಯೋಗೇಶ್ವರ್? ಅವ್ರು ಸ್ವಂತ ಇದ್ರ ಮೇಲೆ ವರ್ಚಸ್ ಮೇಲೆ ಸೋತದ್ದು. ಸ್ವಾಮಿ ಅವ್ರು ಕೆಲಸ ಮಾಡವ್ರೆ. ಯೋಗೇಶ್ವರರು ನೋಡಿ ಎದುರುಗಡೆ ಬಿಲ್ಡಿಂಗು ಬಸ್ ಸ್ಟಾಪ್ ಮಾಡಿದ್ದಾರೆ. ಇವರಿಬ್ಬರು ಬಿಲ್ಡಲ್ಲೇ ಚೆನ್ನಾಗಿ ಕೆಲಸ ಆಗಿದೆ ಚನ್ನಪಟ್ಟಣ ತಾಲೂಕಲ್ಲಿ. ಅದ್ರ ಮೇಲೆ ವ್ಯಕ್ತಿ ಇಲ್ಲಿ ಅಂದ್ಬಿಟ್ಟು ಸ್ಥಳೀಕ ಮೇನ್ ಇಂಪಾರ್ಟೆಂಟ್ ಅದು. ಅದ್ರ ಮೇಲೆ ಗೆಲ್ತಾರೆ. ಅದ್ರ ಮೇಲೆ ಯೋಗೇಶ್ವರ್ ಗೆಲ್ತಾರೆ. ಯೋಗೇಶ್ವರಿ ಆಗಲಿ JDSನವ್ರು ಯಾರೇ ಬರಲಿ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಯೋಗೇಶ್ವರ್ ಅಂತ ಕೇಳ್ಪಟ್ವಿ. ಅವರು ಮಾಡಿದ್ದಾರೆ, ಕುಮಾರಸ್ವಾಮಿನೂ ಮಾಡಿದ್ದಾರೆ ಸರ್. ಟಾರ್ ರೋಡು, ಡಾಂಬರು, ಮೋರಿಗಳು ಮತ್ತು ಬಸ್ ಸ್ಟ್ಯಾಂಡು ಪ್ರತಿಯೊಂದು ಅನುಕೂಲ ಮಾಡಿದ್ದಾರೆ ಸರ್ ಹಳ್ಳಿ ರೈತರಿಗೆ. ಬೀಟ್ ಪ್ಲಸ್ ಕರ್ನಾಟಕ.